ನಾಗಯ್ಯ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಮೊದಲ ಹಂತದ ಮತದಾನಕ್ಕೆ ಇನ್ನೆರಡು ಮೂರು ದಿನಗಳಷ್ಟೇ ಬಾಕಿ ಇದೆ. ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿರುವಂಥ ಮಂಡ್ಯ ಕ್ಷೇತ್ರವನ್ನು ವಶಪಡಿಸಿಕೊಳ್ಳಬೇಕು ಅಂತ ಕಾಂಗ್ರೆಸ್ಸು ಮತ್ತು JDS ಅನ್ನೊಳಗೊಂಡಂಥ ಮೈತ್ರಿ ಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದಿವೆ. ಉಭಯ ಪಕ್ಷಗಳ ನಾಯಕರ ಟಾಕ್ ಫೈಟ್ ಕೂಡ ಭರ್ಜರಿಯಾಗಿ ಸಾಗಿದೆ. ಇದರ ನಡುವೆ JDSನಿಂದ ಹೊರಬಿದ್ದಂಥ ಲೀಡರ್ಗಳೆಲ್ಲ ಸೇಡಿ ತೀರಿಸಿಕೊಳ್ಳಲು ಸಜ್ಜಾದಂತಿದೆ. ಇದರ ಭಾಗವಾಗಿ ಮಂಡ್ಯದ ವಿಧಾನ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ HDK ವಿರುದ್ಧ ಬೆಂಕಿಯುಂಡೆಯನ್ನೇ ಉಗುಳಿದ್ದಾರೆ. ಅವರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಕುಮಾರಸ್ವಾಮಿ ಅವರು ನಾನು ಪ್ರಶ್ನೆ ಕೇಳ್ತೇನೆ. ಎಂದೂ ಕೂಡ ಸ್ವಂತ ಬಲದ ಮೇಲೆ ಸರ್ಕಾರ ಮಾಡಿ ನೀವು ಸಾಲ ಮನ್ನಾ ಮಾಡಿಲ್ಲ. 1 ಲಕ್ಷ ಸಾಲ ಮನ್ನಾ ಮಾಡಿದಾಗ ರೈತರದ 86 ಮಂದಿ ಕಾಂಗ್ರೆಸ್ ಶಾಸಕರ ಬೆಂಬಲ ಕೊಟ್ಟಿತ್ತು. ಕಾಂಗ್ರೆಸ್ ಪಕ್ಷದ ಬೆಂಬಲ ಆ ಸಾಲ ಮನ್ನಾ ಯೋಜನೆಗೆ ಸಂಪೂರ್ಣವಾದಂಥ ಬೆಂಬಲ ಇತ್ತು. ಅದರಲ್ಲಿ ಸಾಲ ಮನ್ನಾದಲ್ಲಿ ಬಹುಪಾಲು ಕ್ರೆಡಿಟ್ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು. ಅದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ 50,000 ಸಾಲ ಮನ್ನಾ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರೈತ ವಿರೋಧಿ, ಒಕ್ಕಲಿಗರ ವಿರೋಧಿ, ಅವ್ರು ಏನೂ ಮಾಡೋದಿಲ್ಲ ಅಂತ ಹೇಳಿದರು. ಇವತ್ತು ಏನು ಮಾಡಿದ್ರು ಸ್ವಾಮಿ? ಮಂಡ್ಯ ಜಿಲ್ಲೆ ಜನರಿಗೆ ಈ ಬಡ್ಜೆಟ್, ಒಂದೇ ಬಡ್ಜೆಟಲ್ಲಿ ಇಷ್ಟೆಲ್ಲ ಕಾಮಗಾರಿ, ಇಷ್ಟೆಲ್ಲ ಅಭಿವೃದ್ಧಿ ಚಿಂತನೆ ಮಾಡಿದ್ರಲ್ಲ. ರೈತ ವಿರೋಧಿನ ಸಿದ್ದರಾಮಯ್ಯನವರು? ಈ ಒಕ್ಕಲಿಗರ ವಿರೋಧಿನ ಸಿದ್ದರಾಮಯ್ಯನವರು? ಇಂಥದ್ದು ಒಂದನ್ನು ನಿಮ್ಮ ರಾಜಕೀಯ ಜೀವನದಲ್ಲಿ ಅಧಿಕಾರದಲ್ಲಿದ್ದಾಗ, ಮುಖ್ಯಮಂತ್ರಿ ಇದ್ದಾಗ, ಪ್ರಧಾನಮಂತ್ರಿ ಇದ್ದಾಗ ಮಂಡ್ಯ ಜಿಲ್ಲೆಗೆ ಇಂಥದ್ದು ಒಂದು ಕೊಡುಗೆ ಕೊಟ್ಟರು ನೀವು? ಇವತ್ತು ಎಲ್ಲ ವರ್ಗದ, ಎಲ್ಲ ಪಕ್ಷದ, ಎಲ್ಲ ಸಮುದಾಯದ ಹಿತ ಕಾಯುವಂಥ ಕೆಲಸವನ್ನ ಈ 5 ಗ್ಯಾರಂಟಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ನಿಜವಾದಂಥ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಎಲ್ಲ ಸಮುದಾಯಗಳಿಗೂ ಪ್ರಾತಿನಿಧ್ಯ, ಎಲ್ಲ ಸಮುದಾಯಗಳನ್ನು ಅಭಿವೃದ್ಧಿ ಚಿಂತನೆ ಈ ಕಾಂಗ್ರೆಸ್ ಪಕ್ಷದಲ್ಲಿದೆ. ಇವತ್ತು ಬರ ಪರಿಹಾರದ ಹಣ ಕೊಡಲಿಲ್ಲ ಅಂತೇಳಿ ಕರ್ನಾಟಕ ಸರ್ಕಾರ ಎಲ್ಲರ ಮುಂದೆ ಕೈಕಟ್ಟಿ ಬೇಡ್ತು, ಪ್ರಧಾನಮಂತ್ರಿ ಮುಂದೆ, ಎಲ್ಲರ ಮುಂದೆ. ಬಾಕಿ ತೆರಿಗೆ ಹಣ ಕೊಡಲಿಲ್ಲ ಅಂತೇಳಿ 5-6 ತಿಂಗಳಿಂದ ಒತ್ತಾಯ ಮಾಡ್ತಾ ಇದ್ದಾರೆ. ನೀವು ಪ್ರಧಾನಮಂತ್ರಿಗಳ ಹತ್ರನೇ ಇದ್ಕೊಂಡು ಕರ್ನಾಟಕ ಬರದಿಂದ ತತ್ತರಿಸ್ತಾ ಇದೆ, ಆ ಬರ ಪರಿಹಾರ ಕೊಟ್ಬಿಟ್ರಿ ಪ್ರಧಾನಮಂತ್ರಿಗಳೇ. ಆ ಬರ ಪರಿಹಾರದ ಹಣ ಕೊಡಿ, ಬಾಕಿ ನಮ್ಮ ತೆರಿಗೆ ಮೊತ್ತ ಕೊಡಿ ಕನ್ನಡ ನಾಡಿನ ಜನರಿಗೆ ಅಂತ ನೀವು ಕೇಳಲಿಕ್ಕೆ ಆಗಲಿಲ್ಲ. ಕಳೆದ ಬಾರಿ ತಮ್ಮ ಮಗವ್ರನ್ನ ಲೋಕಸಭೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ 8,000 ಕೋಟಿ ರೂಪಾಯಿಗಳನ್ನು ಈ ಜಿಲ್ಲೆಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಲೋಕಸಭಾ ಚುನಾವಣೆ ಮುಗಿದ ಮೇಲೂ 3 ತಿಂಗಳು ತಾವು ಮುಖ್ಯಮಂತ್ರಿ ಆಗಿದ್ರಿ. ತಾವು 8,000 ಕೋಟಿನಲ್ಲಿ 8 ರೂಪಾಯಿನೂ ಕೂಡ ನೀವು ಮಂಡ್ಯ ಜಿಲ್ಲೆಗೆ ಬಿಡುಗಡೆ ಮಾಡಲಿಲ್ಲ. ಮಂಡ್ಯ ಜಿಲ್ಲೆ ಅಮೃತ ಕೊಟ್ಟರು ನಿಮಗೆ, ಮಂಡ್ಯ ಜಿಲ್ಲೆ ಜನಕ್ಕೆ ವಿಷ ಕೊಟ್ರಿ ನೀವು. ನಿಮ್ಮ ಮಗವ್ರನ್ನ ದತ್ತು ಪುತ್ರ ಕೊಟ್ಟಿದ್ದೀವಿ, ಇಲ್ಲೇ ಮನೆ ಮಾಡ್ತಾರೆ, ಇಲ್ಲೇ ಉಳಿತಾರೆ ಅಂದರು. ಬಂದ್ರ? ಇವತ್ತು ತಾವೇ ಅಭ್ಯರ್ಥಿಯಾಗಿ ಬಂದು ನನಗೆ 2 ವರ್ಷ ಸಮಯ ಕೊಟ್ಟುಬಿಡಿ, ಕೇಂದ್ರದಲ್ಲಿ ಕೃಷಿ ಸಚಿವನಾಗ್ಬಿಟ್ಟು ಸ್ವಯಂ ಘೋಷಿತ ಕೃಷಿ ಸಚಿವರು, ನಾವು 2 ವರ್ಷದಲ್ಲಿ ಈ ಜಿಲ್ಲೆನ ಅಭಿವೃದ್ಧಿ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಿದ್ದೀರಲ್ಲ, ನಾಚಿಕೆ ಆಗಬೇಕಲ್ವ ನಿಮಗೆ? 60 ವರ್ಷ ಮಂಡ್ಯ ಜಿಲ್ಲೆ ಜನ ನಿಮ್ಮ ಪಕ್ಷಕ್ಕೆ, ನಿಮಗೆ ಕೊಟ್ಟಂಥ ಬೆಂಬಲ ಸಹಕಾರಕ್ಕೆ ಒಂದೇ ಒಂದು ಹೇಳ್ಕೊಡುವಂಥ ಕೆಲಸನ ನೀವು ಈ ಮಂಡ್ಯ ಜಿಲ್ಲೆ ಜನರಿಗೆ, ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ನಾಯಕತ್ವ ಬೆಳೆಸಲಿಕ್ಕೆ ನೀವು ಏನೂ ಕೂಡ ಮಾಡಲಿಲ್ಲ. ಕುಮಾರಸ್ವಾಮಿ ಅವರೇ, ನೀವು ನಿಮ್ಮ ತಂದೆಯವರು ಕಳೆದ 1 ವರ್ಷದಿಂದ ತಾವು ಪ್ರಧಾನಮಂತ್ರಿಯವರ ಹತ್ರ ಸಖ್ಯವಾಗಿದ್ದೀರಲ್ಲ, ದಯಮಾಡಿ ಯಾಕೆ ಮೇಕೆದಾಟು ಯೋಜನೆಗೆ ತಾವು ಅನುಮತಿ ಪಡ್ಕೊಂಡು ಬರಲಿಲ್ಲ? ಯಾಕೆ ಮಹದಾಯಿ ಯೋಜನೆಗೆ ಅನುಮತಿ ಪಡ್ಕೊಂಡು ಬರಲಿಲ್ಲ? ಇವತ್ತು ಹೇಳ್ತೀರಿ 2 ಸೆಕೆಂಡಲ್ಲಿ ಬರೆಸ್ಬಿಡ್ತೀವಿ ಅಂತ. 60 ವರ್ಷದಲ್ಲಿ ನೀವು ಮಾಡೋಕ್ಕಾಗಲಿಲ್ಲ. ಕಾವೇರಿ ನೀರಿನ ವಿಚಾರದಲ್ಲಿ ಇವತ್ತು ಕಾವೇರಿ ನೀರು KRS ಇದೆ, ನೀರು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಮಾನ್ಯ ಕುಮಾರಸ್ವಾಮಿ ಅವರು. ಅವರೇ ಮುಖ್ಯಮಂತ್ರಿಗಳಾಗಿದ್ದಾಗ, 2ನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಮುಖ್ಯಮಂತ್ರಿಗಳು ಇದೇ ರೀತಿ ನೀರು ಬಿಡಬೇಕು ಅಂತೇಳಿ ರೈತರು ಆಗ್ರಹ ಪಡಿಸಿದಾಗ ರೈತ ನಾಯಕರು ಏನು ಹೇಳಿದರು? ಬೀಗ ನನ್ನ ಕೈಲಿಲ್ಲ, ಅದು ಕೇಂದ್ರ ಸರ್ಕಾರ ಕೈಲಿದೆ, ನಿರ್ವಹಣಾ ಮಂಡಳಿ ಕೈಲಿದೆ ಅಂತ ಹೇಳಿದ್ರಿ. ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ರಾಜ್ಯ ಸರ್ಕಾರದ ಕೈಲಿದೆಯಾ ಬೀಗ? ಇದನ್ನು ನನ್ನ ರೈತರು ಅರ್ಥ ಮಾಡ್ಕೋಬೇಕು. ಇವರು ಎಷ್ಟು ಸುಳ್ಳು ಹೇಳ್ತಾರೆ ಕುಮಾರಸ್ವಾಮಿ ಅವರು ಅನ್ನುವಂಥದ್ದನ್ನು. ನನಗೆ ಹಾಲಾರು ಕೊಡಿ, ವಿಷವನ್ನಾದರೂ ಕೊಡಿ,
ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ನಾನು ತಮ್ಮ ಮೂಲಕ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಮತ್ತು ನಮ್ಮ ಜಿಲ್ಲೆ ಮತದಾರರಿಗೆ ನಾನು ಹೇಳೋದೇನೆಂದರೆ, ಮಂಡ್ಯ ಜಿಲ್ಲೆ ಜನತೆ ಯಾವತ್ತೂ ಕೂಡ ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರಿಗೆ ವಿಷ ಕೊಟ್ಟಿಲ್ಲ. ಈ ದೇಶದ ರಾಜಕಾರಣದಲ್ಲಿ ಏನಾದರೂ ದೇವೇಗೌಡ ಕುಮಾರಸ್ವಾಮಿ ಅವರು ಬೆಳೆದಿದ್ದಾರೆ ಅಂದರೆ ನಮ್ಮ ಮಂಡ್ಯ ಜಿಲ್ಲೆ ಲೋಕಸಭಾ ವ್ಯಾಪ್ತಿಯ ಮತದಾರರಿಂದ. ಆದರೆ ಅವರ ತಂದೆ 60 ವರ್ಷ ರಾಜಕಾರಣ ಮಾಡಿದ್ದಾರೆ ಸಕ್ರಿಯವಾಗಿ, ಪ್ರಧಾನಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು. ಶ್ರೀಮಾನ್ ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆದರು. ಆದರೆ ಮಂಡ್ಯ ಜಿಲ್ಲೆ ಜನತೆ ಸದಾ ತಮಗೆ ಹಾಲು ಕೊಟ್ಟರು ಕೂಡ ಸದಾ ನೀವು ಮಂಡ್ಯ ಜಿಲ್ಲೆ ಜನತೆಗೆ ವಿಷ ಕೊಟ್ಟಿದ್ದೀರಿ. ಒಮ್ಮೆನೂ ಕೂಡ ಮಂಡ್ಯ ಜಿಲ್ಲೆ ಜನತನ ಬೆಳೆಸುವಂಥದ್ದಾಗಲಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಆಗಲಿ ತಾವು ಚಿಂತನೆ ಮಾಡಿಲ್ಲ.